ಹಾಲೆಲೂಯ. ನಾವು ಪರಿಶುದ್ಧವಾಗಿ ಜೀವಿಸಬೇಕೆಂಬುದೇ ಆತನ ಆಲೋಚನೆ. ನಮಗೆ ನಾವು ಯಾವುದೇ ತಪ್ಪು ಮಾಡಿರಲ್ಲ, ಆದರೂ ನಮ್ಮನ್ನು ಅಲೆಯಾಗಿ ಸಮುದ್ರದ ಅಲೆಯ ಹಾಗೆ ನಮ್ಮ ಕಷ್ಟಗಳನ್ನು, ನಮ್ಮ ಮನಸ್ಸನ್ನು ಕೆಡಿಸುವ ದುರಾತ್ಮ ಸೈನ್ಯಗಳು, ಅಂಧಕಾರ ವಲ್ಲಮೆಗಳು, ಮನುಷ್ಯ ಕುತಂತ್ರಗಳು ಏಸಪ್ಪನಿಗೆ ಎಲ್ಲ ಗೊತ್ತು. ಆತನು ಹೇಳ್ತಾನೆ, ನನ್ನ ನೋಡಿ ಮೊರೆ ಹೊಕ್ಕು, ನಾನು ನಿಮಗೆ ಸದುತ್ತರ ದಯಪಾಲಿಸ್ತೇನೆ ಅಂತ ಹೇಳ್ತಾರೆ. ಆದರೆ ಇಕ್ಕಟ್ಟಿನ ಬೆಲೆ ನನ್ನನ್ನು ನೋಡಿ ನೀನು ಕರೆ ನಾವು ಉತ್ತರಿಸುತ್ತೇನೆ ಅಂತ ಹೇಳ್ತಾರೆ. ಜಜ್ಜೋದಂಥ ಹೃದಯವೇ ದೇವರಿಗೆ ಇಷ್ಟವಾದ ಯಜ್ಞ ಅಂತೆ. ಈ ವೇಳೆ ನೀವೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಮನೆಗಳಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿನ್ನ ತಾಯಿ ತಂದೆಗೋಸ್ಕರ ಪ್ರಾರ್ಥನೆ ಮಾಡಿ, ವ್ಯಾಧಿಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮಲ್ಲಿ ಯಾರನ್ನ ವ್ಯಾಧಿಸ್ಥರಿದ್ರೂ ಕಣ್ಣೀರು ನಮ್ಮ ಮನಸ್ಸತ್ರ ಹೇಳಿ ನಮ್ಮ ಕಣ್ಣೀರು ಒರೆಸೋರು ಒಬ್ಬರೂ ಇಲ್ಲ. ಆದರೆ ದೇವ್ರು ಮಾತ್ರ ನಮ್ಮ ಕಣ್ಣೀರನ್ನು ಒರೆಸ್ತಾರೆ. ಆತನ ನೋಡಿ ನೀವು ಕರೆಯಿರಿ. ನಿಮ್ಮ ಮುಖಗಳು ಲಜ್ಜೆ ಹೊಳೆಯುವುದಿಲ್ಲ, ಅಂದರೆ ಆಶಾಭಂಗ ಪಡುವುದಿಲ್ಲ, ನಾಚಿಕೆ ಪಟ್ಟು ಹೋಗುವುದಿಲ್ಲ ಅಂತ ದೇವ್ರ ವಾರ್ತೆಗಳಿರ್ತದೆ. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಆಮೇನ್.